ಓಂ ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 7ನೇ ಸಂಧಿ. ಇಲ್ಲಿಂದ ಕೃಷ್ಣ ರಾಯಭಾರ ಪ್ರಾರಂಭ ಆಗುತ್ತೆ. ಇಡೀ ಮಹಾಭಾರತದ ಕೇಂದ್ರ ಅಂತಲೂ ಹೇಳ್ಬೋದು. ಸಂಧಾನನ ಸಂಗ್ರಾಮನ. ಮಹಾಭಾರತ ತಿರುವು ಪಡೆದಿದ್ದೇ ಇಲ್ಲಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ. ತಾವೆಲ್ಲರೂ ಕೂಡ ಸಾವಧಾನ ಚಿತ್ತರಾಗಿ ಆಲಿಸಬೇಕು ಅಂತ ಹೇಳ್ತಾ, ಬಹಳ ಪವಿತ್ರವಾದ ಪರಮಾತ್ಮನ ಒಂದು ಮಾತುಗಳು ದುರ್ಯೋಧನನ ಸಭೆಯಲ್ಲಿ ಯಾವ ರೀತಿ ಇರ್ತವೆ, ಯಾವ ರೀತಿ ಅವನು ಪರಮಾತ್ಮ ಕಾಳೆಗವನೇ ಬಲೆದು ಬಹೆ ಅಂತ ಹೇಳಿ ದ್ರೌಪದಿಗೆ ಮಾತನ್ನು ಕೊಟ್ಟು ಹೋಗ್ತಾನೆ. ಆಮೇಲೆ ಭಗವಂತನ ಒಂದು ಪುರಪ್ರವೇಶ, ಹಸ್ತಿನಾವತಿಯ ಪ್ರವೇಶ, ಬಹಳ ಅದ್ಭುತವಾಗಿರ್ತಕ್ಕಂಥ ವರ್ಣನೆ, ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಸಂಧಿಗಳಿವೆಲ್ಲ. ಅದೇ ಶ್ರೀಕೃಷ್ಣ ರಾಯಭಾರ. ಉದ್ಯೋಗ ಪರ್ವದ 7ನೇ ಸಂಧಿಯ ಸೂಚನೆ. ದುರಿತ ವಿಪಿನ ಕೃಶಾನು ಯದುಕುಳವರ ಶುಶೇಷಯ ಭಾನು, ನಿಜ ಪದ ಶರಣ ಜನ ಸುರಧೇನು ಹೊಕ್ಕನು ಹಸ್ತಿನಾಪುರವ. ದುರಿತ ವಿಪಿನ ಕೃಶಾನು, ಮಹಾಪಾಪಗಳು ಅನ್ನತಕ್ಕಂಥ ಒಂದು ಅಡವಿಗೆ ಬೆಂಕಿಯೋಪಾದಿಯಲ್ಲಿರ್ತಕ್ಕಂಥ ಭಗವಂತ. ಯದುಕುಲವರ ಕುಶೇಷಯ ಭಾನು, ಕಮಲಕ್ಕೆ ಸೂರ್ಯನೋಪಾದಿಯಲ್ಲಿರ್ತಕ್ಕಂಥ ಭಗವಂತ. ನಿಜ ಪದ ಶರಣ ಜನ ಸುರಧೇನು ಹೊಕ್ಕನು ಹಸ್ತಿನಾಪುರವ. ಶರಣಾಗತರಿಗೆ ಕಾಮಧೇನವಾಗಿರ್ತಕ್ಕಂಥ ಭಗವಂತ ಹಸ್ತಿನಾಪುರವನ್ನು ಪ್ರವೇಶ ಮಾಡ್ತಾನೆ ಅನ್ನತಕ್ಕಂಥ ಸಂಧಿಯ ಸೂಚನೆ. ಅವಾಗ ಭೀಮ ಹೇಳ್ತಾನಂತೆ ಪರಮಾತ್ಮನಿಗೆ, ದೇವಾ ಸಂಧಿಯನೊಲಿದು ಮಾಡುವುದಾವು ಮುಖ ದಿರುಹಿದೆವು, ಈ ಸಹದೇವನಿ ಸಾತ್ಯಕಿ ಯುಧಾಮನ್ಯುತ್ತಮೋಂಜಸರ ಭಾವವೆಂಬುದು ಬಳಿಕಲರ್ಜುನ ದೇವ ಧರ್ಮಜ ನಕುಲರೆಂಬುದ ನಾವು ಮಿಸುಕುವರಲ್ಲ ಚಿತ್ತೈಸೆಂದನು ಆ ಭೀಮ. ನಮ್ಮಣ್ಣ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವರ ಒಂದು ಅಭಿಪ್ರಾಯದ ಮೇರೆಗೆ ಸಂಧಿಯನ್ನು ಮಾಡು, ಆದರೆ ಇದಕ್ಕೆ ಮನಸ್ಸು ನನಗೆ ಯಾಕೋ ಒಪ್ತಿಲ್ಲ ಪರಮಾತ್ಮ ಅಂತನಂತೆ ಭೀಮಸೇನ ಕೃಷ್ಣನ ಹತ್ರ. ಕೆಲರು ಸಂಪ್ರತಿಗೆ ಒಲಿವರು, ಇತ್ತಲು ಕೆಲರು ವಿಗ್ರಹ ಕೆಳಸುವವರು, ಇದರೊಳಗೆ ನಿಶ್ಚಯವಿಲ್ಲದಿರೆ ನೃಪ ಕಾರ್ಯವೆಂತಹುದು. ಭೀಮಸೇನ, ಕೆಲವರು ಸಂಧಿಯನ್ನು ಒಲಿತಾರೆ,
ಕೆಲವರು ಯುದ್ಧವನ್ನು ಬಯಸ್ತಾರೆ. ನಾನು ಏನು ಮಾಡಲಯ್ಯ, ಅಲ್ಲಿ ಹೋಗಿ ಹೊರಟಿದ್ದೀನಿ ಈಗ ದುರ್ಯೋಧನನ ಆಸ್ಥಾನಕ್ಕೆ. ತಿಳಿಯ ಹೇಳವನೀಶ, ಧರ್ಮರಾಜ ನೀನಾದರೂ ಹೇಳಪ್ಪ, ಪರಮಂಡಲಕ್ಕೆ ಪಯಣವ ಮಾಡುವೆವು. ಹಸ್ತಿನಾವತಿಗೆ ನಾನು ಪ್ರಯಾಣವನ್ನು ಮಾಡ್ತಾ ಇದ್ದೀನಿ. ನಾವಳುಕಿದವರು ಅಲ್ಲ ಎನ್ನಲು ಕೃಷ್ಣಂಗರಸ ನಿಂತೆಂದ. ನಮಗೆ ಯಾವುದು ಹೆದರಿಕೆ ಇಲ್ಲ ದುರ್ಯೋಧನ, ನೀವು ತೀರ್ಮಾನವನ್ನು ಹೇಳಬೇಕು. ಅವ ಧರ್ಮರಾಜ ಹೇಳ್ತಾನಂತೆ, ಪರಮಾತ್ಮ ವಿದಿತ ವೈದೂರುಗಳ ಕೊಟ್ಟೊಡೆ ಹದುಳವಿಡುವುದು. ಈಗ 5 ಊರುಗಳನ್ನು ಅವನು ಕೊಟ್ಟನ, ನಾವು ಕೇಳಿದಂಗೆ ಅಲ್ಲಿಗೆ ಸಮಾಧಾನ ಪಟ್ಕೊಂಬುದು. ಮುನಿದರಾದೊಡೆ ಕದನವನೆ ಕೈಕೊಳ್ಳುವುದು ಚಿತಾವಚಿತವನು ಅರಿದು. ಅವನಿಗೆ ಸಿಟ್ಟು ಬಂದೇನಾದರೂ ಕೊಡಲ್ಲ ಅಂದರೆ ಆವಾಗ ಯುದ್ಧದ ಕತೆ ಯೋಚನೆ ಮಾಡೋಣ. ಉಚಿತ ಅನುಚಿತ ತಿಳ್ಕೊಂಡು ಯುದ್ಧ ಮಾಡ, ಯುದ್ಧಕ್ಕೆ ಯುದ್ಧನ ಸಂಧಾನನ ಅನ್ನೋದನ್ನು ಆವಾಗ ಯೋಚನೆ ಮಾಡೋಣ. ಹದನ ನೀನೇ ಬಲ್ಲೆ ಸಾಕಿನ್ನಿದು ನಿಧಾನವು ಬಗೆಯಲೆಮ್ಮಭ್ಯುದಯ ನಿಮ್ಮಾಧೀನವೆಂದನು ಧರ್ಮನಂದನನು. ಪರಮಾತ್ಮ ನಮ್ಮನ್ನು ಕೇಳ್ತೀಯಲ್ಲಪ್ಪ, ನಮ್ಮ ಅಭ್ಯುದಯವೇ ನಿನ್ನಾಧೀನ. ನೀನೇನು ಕೇಳಿದರೆ ಹೆಂಗೆ ಹೇಳಿದರೆ ಹಂಗೆ ಮಾಡ್ತೀವಿ. ನೀನು ಹೆಂಗೆ ಮಾಡಿಸ್ತೀಯೋ ಬಿಡ್ತೀಯೋ ಅದು ನಿನ್ನ ಕೈಗೆ, ನಿನಗೆ ಸಂಬಂಧಪಟ್ಟಂತಹ ವಿಚಾರ. ಪರಮಾತ್ಮ ನಮ್ಮನ್ನು ಕೇಳಬೇಡಪ್ಪ, ನಮಗೇನು ಬೇಕು ಬೇಡ ಅಂತ ನಿನಗೆ ಗೊತ್ತಲ್ಲ. ಆಯಿತು ಹೊರಟೆ ಅಂತ ಹೇಳಿಬಿಟ್ಟು ಪರಮಾತ್ಮ ಹೊರಟಿದ್ದಾನಂತೆ. ನಯದೊಳ ಮರು ದಿವಸ ಮಂಗಳಮಯ ಮುಹೂರ್ತದ ಜೋಯಿ ಸರಜೋಕೆಯ ನಿರ್ಗಮ ನಿರತನಾದನು ಕೃಷ್ಣನೊಲವಿನಲಿ. ಒಂದು ಕಡೆ ಜೋಯಿಸರು, ಒಂದು ಕಡೆ ಎಲ್ಲ ತಯಾರಿ ನಡೀತಾ ಇದೆ, ಒಂದು ಕಡೆ ಸ್ವಸ್ತಿವಾಚನವನ್ನು ಹೇಳ್ತಿದ್ದಾರೆ. ಪರಮಾತ್ಮ ಹೊರಟಿದ್ದಾನಂತೆ ಹಸ್ತಿನಾವತಿಗೆ. ಮರೆಯದುಂದು ಬಿಶಂಕ ಕಹಳಾವರ ಮೃದಂಗಾದಿಗಳು ಭೂಸುರ ಸುರಭಿಗಳ ಬಲವಂದುದದಿ ದುರ್ವಾಕ್ಷತಾವಳಿಯ ಧರಿಸಿ ಧರಣೀ ದೇವರನು ಸತ್ಕರಿಸಿ ಕರತಳದಿಂದ ನಾಸಿಕದೆರಲ ಚಂದ್ರೋದಯವನಿಕ್ಷಿಸಿ ದೇವ ಹೊರವಂಟ. ಏನು ದುಂದುಬಿ ನಾದ ಕಹಳೆ ಮಂಗಳವಾದ್ಯಗಳ ಮಧ್ಯೆ ಪರಮಾತ್ಮ ದೂರ್ವಾಕ್ಷತಾವಳಿಯ ಧರಿಸಿ ಅಪ್ಪಣೆಯನ್ನು ಪಡೆದು ಧರಣಿ ದೇವರನ್ನು ಸತ್ಕರಿಸಿ ಬ್ರಾಹ್ಮಣರನ್ನು ಸಂತೋಷಪಡಿಸಿ ಅಲ್ಲೆಲ್ಲ ದಾನ ಧರ್ಮಾದಿಗಳನ್ನು ಮಾಡಿ, ಏಕೆಂದರೆ ಅಲ್ಲಿ ಪರಿಸ್ಥಿತಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಅಂತ ಮಂಗಳಮಯವಾಗಲಿ ಅಂತ ಹರಿಸ್ಕೊಂಡು ಕರತಳದಿಂದ ನಾಸಿಕದೆರಳ ಚಂದ್ರೋದಯವ ನೀಕ್ಷಿಸಿ ದೇವ ಹೊರವಂಟ. ಶುಭ ಮುಹೂರ್ತದಲ್ಲಿ ಸೂರ್ಯನಾಡಿ ಚಂದ್ರನಾಡಿಯನ್ನು ಪರೀಕ್ಷೆ ಮಾಡಿ ಮುಹೂರ್ತದಲ್ಲಿ ಹೊರಡ್ತಾನೆ ಭಗವಂತ. ಧನುವ ಶಸ್ತ್ರಾಸ್ತ್ರವ ಸುದರ್ಶನ ಕವಚ ಸುದರ್ಶನ ಕನಕ ಕವಚ ಕೃಪಾಣವನು ಚಂದನದೊಳು ಇಳುಗೆಂದು ಅಸುರರಿಪು ಸಾತ್ವಿಕಿಗೆ ನೇಮಿಸಿದ. ಜೊತೆಗೆ ಶತ್ರುಗಳು ಯಾವ ಸಮಯದಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು, ಯಾಕೆಂದರೆ ರಾಯಭಾರಕ್ಕೆ ಹೋಗ್ತಿದ್ದಾನೆ ದೂತ ಪರಮಾತ್ಮ. ನೋಡ್ರಿ, ಪಾಂಡವರ ದೂತನಾಗಿ ಹೋಗ್ತಿದ್ದಾನೆ ಅಂದರೆ ಭಗವಂತ ಇನ್ನು ಹೆಂಗಪ್ಪ. ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು ಪುಂಡರೀಕಾಕ್ಷ ಹುಲ್ಲನ್ನು ತಿಳಿಸಿದ ಅಂತ ಅಂದರೆ 24 ಗಂಟೆ ಭಗವಂತ ಅವರಿಗೆ ಆಶೀರ್ವಾದ ಮಾಡ್ತಾ ಅವ್ರ ಜೊತೆಗೆ ಇದ್ದಾನೆ ಅಂದರೆ ಅವರೆಂಥ ಭಕ್ತರಿರ್ಬೋದು. ಅವರಿಗೆ ಭಾಗವನ್ನು ಕೊಡಿಸೋದಕ್ಕೋಸ್ಕರ ಭಕ್ತರಿಗೆ ಸಚರಾಚರ ಜಗತ್ಪತಿಯಾಗಿರತಕ್ಕಂಥ ಪರಮಾತ್ಮ ಭಕ್ತಪರಾಧೀನನಾಗಿರ್ತಕ್ಕಂಥ ಭಗವಂತ ಹಸ್ತಿನಾವತಿಗೆ ಒಬ್ಬ ದೂತನಾಗಿ ಹೊರಟಿದ್ದಾನೆ ಅಂದರೆ ಅದಕ್ಕೆ ಹೇಳ್ತಾರೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೋಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮೊಹಾಮ್ಯಹಂ. ಅರ್ಜುನ, ಅನ್ಯ ಇಲ್ಲ ಅಂತ ಯಾವನು ನನ್ನ ಧ್ಯಾನ ಭಜನೆ ನಾಮಸ್ಮರಣೆ ಮಾಡ್ತಾನೋ ಅವನ ಪ್ರತಿ ಕ್ಷಣದ ಯೋಗಕ್ಷೇಮವನ್ನು ನಾನು ನೋಡ್ಕೊತೀನಿ ಅಂತ ಚಾಲೆಂಜ್ ಮಾಡಿದ್ದಾನೆ. ಅಂದರೆ ಅದಕ್ಕೋಸ್ಕರನೇ ಹೋಗ್ತಿರೋದು ಅವ್ರ ಪರವಾಗಿ. ಅದಕ್ಕೆ ಸಾತ್ಯಕಿಯನ್ನು, ತನ್ನ ಮಗನಾಗಿರ್ತಕ್ಕಂಥ ಸಾತ್ಯಕಿಯನ್ನು ಒಂದಕ್ಷೋಹಿಣಿ ಸೈನ್ಯದೊಂದಿಗೆ ಕರ್ಕೊಂಡು ಹೋಗ್ತಾನೆ. ಏ ಸಾತ್ಯಕಿ,
ಇವರಿಗವದಿರು ನೆಟ್ಟನೆ ಮುನಿವವರು ನಾವಿವರವರು ಮತ್ತಂತಿವರೆಗೆ ಅವನಿಯನೀಸಿಕೊಡುವುದು ನಮ್ಮ ಭರವಸಿಕೆ. ಈಗ ಈ ಪಾಂಡವರಿಗೂ ಕೌರವರಿಗೂ ಒಂದು ಊರಾಗಲ್ಲ, ಮಧ್ಯೆ ಹುಲ್ಲಾಕಿದ್ರು ಧಗ ಅನ್ನತ್ತೆ, ಅಷ್ಟು ಶತ್ರುತ್ವ ಇದೆ. ಇವಾಗ ನಾನು ಹೋಗ್ತಾ ಇರೋದು ನಾವು ಶತ್ರುಗಳ ಮನೆಗಯ್ಯ. ನಮ್ಮ ಆತ್ಮರಕ್ಷಣೆ ಬಹಳ ಮುಖ್ಯ. ಆದ್ದರಿಂದ ಒಂದು ಚೋಹಿಣಿ ಸೈನ್ಯವನ್ನು ತಗೊಂಡು ರೆಡಿಯಾಗು. ಯಾಕೆ ಅಂದರೆ ಅವಗಡಿಸಿ ತೊಡೆ ಕಾದುವುದು ಕೌರವರು ಖುಲ್ಲರು ರಥದೊಳಗೆ ಕೈದುವನು ತುಂಬೆ ಎಂದು ಅಸುರರಿಪು ಸಾತ್ಯಕಿಗೆ ನೇಮಿಸಿದ. ಅವಗಡಿಸಿ ತೊಡೆ ಕಾದುವುದು ಅಂದರೆ ಮೊಗ್ಗಲು ಮುರಿಬೇಕು ಅವ್ರನ್ನೆಲ್ಲ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ, ದೂತರ ಕೆಲಸನೇ ಅದು. ನೀನು ರೆಡಿಯಾಗು. ಏನು ಸುಮ್ಮನೆ ಸಾತ್ವಿಕಿ ತಯಾರಾಗಿಬಿಟ್ಟಿದ್ದಾನೆ. ಕಲಿತ ಸನ್ನಾಹದಲ್ಲಿ ಸಾರಥಿ ಸುಳಿಸಿದನು ಒಂದೇರ ನಭ್ರಕ್ಕೆ ತಳಿತವ ಅಮಲ ಛತ್ರ ಚಾಮರ ಸಿತ ಪತಾಕೆಗಳು. ಏನು ಛತ್ರ ಚಾಮರ ಸಿತ ಪತಾಕೆ ರಥ ಕುದುರೆಗಳು ಸೈನ್ಯ ಅಳುಕೆ ನೆಲ ನಕ್ಷೋಣಿ ಬಲ ವಿಟ್ಟಳಿಸಿ ನಡೆದುದು ರಥಕ್ಕೆ ದಾನವ ಕುಲ ದಿಶಾಪಟ ಕೃಷ್ಣ ವಿಜಯಂಗೈದನೊಲವಿನಲಿ ವಿಜಯಂಗೈದನೊಲವಿನಲಿ. ಭೂಮಿನ ನಡುಗಿಬಿಡ್ತಂತೆ. ಅಕ್ಷೋಹಿಣಿ ಸೈನ್ಯ ಹೊರಟ್ಬಿಡ್ತು. ಹೋಗ್ತಾ ಇದ್ದರೆ ಸುಮ್ಮನೆ ಇಟ್ಟಳಿಸಿ ನಡೆದುದು ಅಂತನು ಕುಮಾರವ್ಯಾಸ. ಕಳುಹುತೈ ತಂದ ಕಿಳ ಪಾಂಡವ ಬಲಕೆ ನೇಮವ ಕೊಟ್ಟು ಧರ್ಮ ಜಪಲು ಗುಣರ ನಿಲ್ಲಿಸಿದನು ಸಹದೇವನನು ನಕುಲನನು. ಸ್ವಲ್ಪ ದೂರ ಪರಮಾತ್ಮನನ್ನು ಕಳಿಸೋದಕ್ಕೋಸ್ಕರ ಅವರೆಲ್ಲರೂ ಕೂಡ ಜೊತೆಗೆ ಬಂದರು. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಇವ್ರನ್ನೆಲ್ಲ ಹಿಂದಕ್ಕೆ ನಿಲ್ಲಿಸಿ ಸೈನ್ಯವನ್ನು ಹಿಂದಕ್ಕಿಟ್ಟಿದ್ದಾನೆ, ನಿಲ್ಲಿಸಿದ್ದಾನೆ. ಸೈನ್ಯ ಅಂದರೆ ಎಕ್ಸ್ಟ್ರಾ ಬೇರೆ ಜನ ಕಳ್ಸಕ್ಕೆ ಬಂದಿದ್ರಲ್ಲ ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ದಾನೆ. ಕಳುಹಿದನು ನೀ ಮರಳೆನಲು ಬೆಂಬಳಿಯಲು ಅನಿಲ ಜನೈದಿ ಹಗೆಯಲಿ ಕಲಹವನೇ ಮಸೆಯೆಂದು ನಂಬುಗೆಗೊಂಡು ಮರಳಿದನು. ನಡೀರಿ ಅಂದರೆ ಸ್ವಲ್ಪ ದೂರ ಹೋದ್ಮೇಲೆ ತಿರುಗಿ ಭೀಮಸೇನ್ ಹಿಂದಕ್ಕೋದ. ಪರಮಾತ್ಮ ಅಂದ, ಏನಯ್ಯ ತಿರುಗಿ ಹಿಂದಕ್ಕೆ ಬಂದೆ? ಏನಿಲ್ಲ, ಯುದ್ಧನೇ ಗ್ಯಾರಂಟಿ ಮಾಡ್ಕೆಂಬ, ಸಂಧಾನ ಬೇಡ. ನನ್ನ ಮಕ್ಕಳು ಮೊಗ್ಗಲು ಮುರಿಬೇಕು, ಅದೇ ನನ್ನ ಮನಸ್ಸಿನಾಗಿರೋದು. ಕಳರು ತಮ್ಮುನ್ನತಿಯ ಕೀಲನು ಕಳಚಿ ಕಳೆದರು. ಆವಾಗ ಸೀದ ಭಗವಂತ ಪತಿವ್ರತೆಯಾಗಿರ್ತಕ್ಕಂಥ ದ್ರೌಪದಿ ಹತ್ರ ಬರ್ತಾನಂತೆ. ಏನು ದ್ರೌಪದಿ ಪಾಪ ಕಣ್ಣಲ್ಲಿ ನೀರನ್ನು ಸುರಿಸ್ತಾ ಬಂದು ಭಗವಂತನ ಕಾಲಿಗೆ ಬಿದ್ದು ಹೊರಲಾಡಿಬಿಟ್ಲು. ಅಮ್ಮ ತಾಯಿ, ನಾನು ಸಂಧಾನಕ್ಕೆ ಹೊರಡ್ತಾ ಇದ್ದೀನಮ್ಮ. ಆವಾಗ ಅಂತಳಂತೆ ಪರಮಾತ್ಮ, ಸಂಧಾನನ ನನಗಾಗಿರ್ತಕ್ಕಂಥವು ಮರ್ಯಾದೆ ಮರೆತುಬಿಟ್ಟ. ಹಿಂದೆ ಎಷ್ಟೆಷ್ಟೋ ಕೆಟ್ಟ ಕೆಲಸ ಮಾಡಿದ್ದಾರೆ ಕೌರವರು. ಹೊರಗಿನ ಮನೆಯಲ್ಲಿ ಸುಡಿಸಕ್ಕೆ ಬಂದಿದ್ದಾರೆ, ತುಂಬಿದ ಸಭೆಯಲ್ಲಿ ಸೀರೆಯನ್ನು ಸೆಳೆದು ಅವಮಾನ ಮಾಡೋಕ್ಕೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀನು ಹೆಂಗಪ್ಪ, ನಿನ್ನ ಮನಸ್ಸು ಹೆಂಗಪ್ಪ ಒಪ್ಪಿತು? ಕಳರು ತಮ್ಮುನ್ನತಿಯ ಕೀಲನು ಕಳಚಿ ಕಳೆದರು ಮರಳಿ ಮಾಡುವಡಳುಕಿದರು ತನ್ನವರು ಪ್ರತಿಗಳೇ ಪರಮ ವೈರಿಗಳು. ಏನು ಮಾಡೋದೆಲ್ಲ ಮಾಡಿಬಿಟ್ರು. ಇಷ್ಟು ಕಷ್ಟ ಕೊಟ್ಟರು ನನ್ನ ಗಂಡಂದರು ಸಹಿಸ್ಕೊಂಡು ಸಂಧಾನಕ್ಕೆ ಕಳಿಸಿದಾರಲ್ಲ, ಅವರು ನನ್ನ ಪತಿಗಳ ಅಲ್ಲ, ಅವರು ವೈರಿಗಳು ನನಗೆ. ಅಳಿವ ನೀನೇ ಬಲ್ಲೆ ಪರಮಾತ್ಮ, ನನ್ನ ಆಗು ಹೋಗುಗಳೆಲ್ಲ ನಿನ್ನ ಕೈಯಲ್ಲಿಟ್ಟಿದ್ದೀನಿ. ಉಳಿವ ನೀನೇ ಬಲ್ಲೆ ಹಿರಿದಾಗಳಲಿದನು ಸಲಹೆಂದು ಕಂಬನಿ ದುಂಬಿದಳು ತರಳೆ. ಹಿರಿದಾಗಿ ಅಳಲಿದೆನು ಸಲಹೆಂದು ಕಂಬನಿ ದುಂಬಿದಳು ತರಳೆ. ಭಗವಂತ, ಭಾಳ ಕಷ್ಟಪಟ್ಟಿದ್ದೀನಪ್ಪ. ಈ ಶರೀರ ಯಾತಕ್ಕಪ್ಪ ಬದುಕಿರಬೇಕು? ನೋಡಪ್ಪ, ಕಾಪಾಡಪ್ಪ. ಏನು ಸುಮ್ಮನೆ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾಳಂತೆ ತಾಯಿ. ಅಂತಾನಂತೆ ಭಗವಂತ, ಅಮ್ಮ ಏಳು ತಾಯಿ ಸರೋಜಮುಖಿ, ಎದ್ದೇಳಮ್ಮ. ವಿಪಿನಾಲಯದೊಳತಿನವೆದೆ, ಕಾಡಿನಲ್ಲಿ ನಿನ್ನ ಜೀವನ ತೆಗೆದುಬಿಟ್ಟಲ್ಲಮ್ಮ, ಅಡವಿಯಲ್ಲಿ.
ನಿನ್ನವರಾಳಿಗೊಂಡಂದವನು ಬಲ್ಲೆನು ನಿನ್ನ ಹರಿಬದಲ್ಲಿ. ನನ್ನ ಯಾವ ರೀತಿ ಅವರು ನಡೆಸ್ಕೊಂಡಿದ್ದಾರೆ ನಿನ್ನ ಗಂಡಂದ್ರು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಕಾಳೆಗವನೇ ಬಲಿದು ಬಗೆ, ನೀನು ಯೋಚನೆನೇ ಮಾಡಬೇಡ, ಯುದ್ಧನೇ ಖಾತ್ರಿ ಮಾಡ್ಕೊಂಡು ಬರ್ತೀನಿ. ಕಾಳೆಗವನೇ ಬಲಿದು ಬಹೆನು ಇವರೇಳಿಲವ ಮಾಡಿದೊಡೆ ರಿಪುಗಳ ಸೀಳಿ ಕರುಳನ್ನು ಮುಡಿಸದಿರನೆ ನಿನ್ನ ಕಬರಿಯಲ್ಲಿ. ಅಲ್ಲಿ ಸಂಧಾನಕ್ಕೆ ನಾನು ಹೋದಾಗ ಯಾವನನ್ನು ಕಿತಾಪತಿ ಮಾಡಿ ಕಳ್ಳಾಟಗಳು ಆಡಿದರೆ ಅವರು ಯುದ್ಧದಲ್ಲಿ ಅವ್ರನ್ನೆಲ್ಲ ಕೊಂದು ಕರುಳು ತೆಗೆದು ನಿನ್ನ ಮುಡಿಗೆ ಮುಡಿಸೋ ತನಕ ಬಿಟ್ಟೆನ ನಾನು. ಸುಮ್ಮನೆ ಬಿಡ್ತೇನೇನಮ್ಮ? ಅಮ್ಮ ಒಂದು ಪ್ರಮಾಣ ಮಾಡ್ತೀನಿ. ದೇವಕಿಯ ಮೇಲಾಣೆ ವರ ವಸುದೇವನಂಗ್ರಿಗಳಾಣೆ ಮನುಮತ ದೇವನಾಣೆ ನಿಧಾನವನು ಕೇಳಬಲೆ ನಿನ್ನಾಣೆ. ಏನೋ ಪ್ರತಿಜ್ಞೆ ಮಾಡ್ತಾನ್ರಿ ಭಗವಂತ. ನಿನ್ನ ಮಾನ ಮರ್ಯಾದೆ ಕಳೆದಿರ್ತಕ್ಕಂಥ ಕಳ್ಳ ನನ್ನ ಮಕ್ಕಳನ್ನ ನೀರೊಳಗೆ ನೆರಹದೇ ಇದ್ದರೆ ದೇವಕಿಯ ಮೇಲಾಣೆ, ಆ ದೇವಕಿಯ ಮೇಲಾಣೆ, ವರ ವಸುದೇವನಂಗ್ರಿಗಳಾಣೆ, ವಸುದೇವನಂಗ್ರಿಗಳಾಣೆ, ವಸುದೇವನ ಪಾದಸಾಕ್ಷಿಯಾಗಿ, ಮನುಮತ ದೇವನಾಣೆ, ಮನ್ಮಥ ದೇವನ ಸಾಕ್ಷಿ, ನಿಧಾನವನು ಕೇಳಬಲೆ ನಿನ್ನಾಣೆ, ನಿಧಾನವಾಗಿ ಕೇಳಮ್ಮ ನಿನ್ನಾಣೆ. ನಾವು ಸಂಧಿಯ ನೆವದಿಲವದರ ಭಾವವನ್ನು ಕಲಿ ಮಾಡಿಕೋಪವತೀವಿ ಸಂಧಿಯ ಮುರಿದು ಬಹವಿದ ಬಹೆವು ಇದ ನಂಬು ನೀನಿಂದ. ನಾನು ಹೋಗ್ತಾ ಇರೋದು ಸಂಧಿ ಅಂತ ಒಂದು ನ್ಯವನಮ್ಮ ಅಷ್ಟೇ, ಸಂಧಿ ಕಲ್ಲಮ್ಮ. ಅವ್ರ ಮನಸ್ಸಿಗೆ ಕೋಪವನ್ನು ತರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಮಾತಿನಿಂದ ಅವರನ್ನು ಚುಚ್ಚಿ ಅವ್ರಿಗೆ ಸಿಟ್ಟು ಬರೋ ತನಕ ಬಿಡಲ್ಲ, ಯುದ್ಧಕ್ಕೇ ಒಪ್ಪಿಗೆ ಬರ್ತೀನಿ, ಏನೇನೇನೇನೇನು ಚಿಂತೆ ಮಾಡಬೇಡ, ಧಾರಾಳವಾಗಿರು ಅಂತ ಹೇಳಿದ ಮೇಲೆ ಮರಳಿದಳು ತರಳಾಕ್ಷಿ. ಮುರರಿಪು ಬರುತ್ತಲೋ ಬಟ್ಟೆಯಲ್ಲಿ ಕಂಡನು ವರ ಭರದ್ವಾಜಾಖ್ಯ ಗೌತಮ ಕಣ್ಮ ಮುನಿವರರ. ಯಾವಾಗ ದ್ರೌಪದಿ ಹಿಂದಕ್ಕೆ ಹೋದ್ಲೋ ಭಗವಂತನಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಬಂದಿದ್ದಾನೆ ಪರಮಾತ್ಮ. ದಾರಿಯಲ್ಲಿ ಭರದ್ವಾಜ, ಗೌತಮ, ಕಣ್ವ ಮುನಿ, ಉರಗಮಾಲಿ ಮತಂಗ ಗಾರ್ಗ್ಯಾಂಗಿರಸ ನಾರದ ಶುಕ ಪರಾಶರ ಪರಶುರಾಮ ಶ್ವೇತಕೇತು ಪ್ರಮುಖ ಮುನಿವರರ. ಉರಗಮಾಲಿ, ಮತಂಗ, ಗಾರ್ಗ್ಯ, ಅಂಗಿರಸ, ನಾರದರು, ಶುಕ, ಪರಾಶರ, ಪರಶುರಾಮ, ಶ್ವೇತಕೇತು ಇವ್ರನ್ನೆಲ್ಲ ಭೇಟಿ ಮಾಡಿಬಿಟ್ಟು ಮುಂದಕ್ಕೆ ಬರ್ತಾ ಇದ್ದಾನೆ ಭಗವಂತ. ಮುನಿವರರನ್ನು ಉಪಚರಿಸಿದನು, ಮುನಿಗಳನ್ನೆಲ್ಲ ಉಪಚರಿಸಿಬಿಟ್ಟು ಹಸ್ತಿನಪುರಿಗೆ ಸಂಗಾತ ಬಹೆವೆಂದೆನಲು ಪರ ಹೇಳಿದನು ಸಕಲ ಮಹಾತಪೋಧನರ. ನಾವು ನಿನ್ನ ಜೊತೆಗೆ ಬರ್ತೀವಿ ಪರಮಾತ್ಮ ಸಂಧಾನಕ್ಕೆ, ನಾನು ಸ್ವಲ್ಪ ಬುದ್ಧಿ ಹೇಳ ನೋಡೋಣ ದುರ್ಯೋಧನಿಗೆ. ಧಾರಾಳವಾಗಿ ಬರ್ರಿ ಅಂತ ಭಗವಂತ. ಘನಕುಶಸ್ಥಳಪುರದಲ್ಲಿ ಎಡೆಗೈದನು ಸುಯೋಧನನಲ್ಲಿ ಗಟ್ಟಿದ ವಿನುತ ದೂತರು ಭಿನ್ನವಿಸಿದರು ಮುರಹರನ ಬರವ. ಅಷ್ಟೊತ್ತಿಗೆ ಏನಾಗಿಬಿಡ್ತು, ದುರ್ಯೋಧನ ಕುಶಸ್ಥಳದಲ್ಲಿದ್ದ, ದೂತರೋಡಿ ಬಂದುಬಿಟ್ಟು ದುರ್ಯೋಧನ ಪರಮಾತ್ಮ ಬರ್ತಾ ಇದ್ದಾನೆ, ಸಂಧಿಗೆ ಬರ್ತಾ ಇದ್ದಾನೆ, ಪಾಂಡವರಿ ಭಾಗ ಕೊಡಿಸೋದಕ್ಕೆ ಬರ್ತಾ ಇದ್ದಾನೆ ಅಂದ ತಕ್ಷಣ ಪಕ್ಕದಾಗ ಧೃತರಾಷ್ಟ್ರ ಇದ್ದ. ಕೇಳಿದನು ಧೃತರಾಷ್ಟ್ರನಾಗ ಕೃಪಾಳುವಿನಗ ಗಮನವನು ಚಿತ್ತವ ಹೂಳಿ ಹೆಚ್ಚಿದ ಹರುಷದಲ್ಲಿ ಉಬ್ಬೆದ್ದನು ಅಡಿಗಡಿಗೆ. ಏನು ಸುಮ್ಮನೆ ಸಂತೋಷವಾಗಿ ಆಗಿಬಿಟ್ಟಿದೆಯಂತೆ ಧೃತರಾಷ್ಟ್ರನಿಗೆ, ಪರಮಾತ್ಮ ಬರ್ತಾ ಇದ್ದಾನಲ್ಲ ನಮ್ಮ ಹಸ್ತಿನಾವತಿಗೆ ಅಂತ ಹೇಳಿಬಿಟ್ಟು ಹೇಳಿದನು. ವಿದುರಂಗೆ ಭಂಡಾರಾಲಯದಲ್ಲಿ ಉಳ್ಳ ಅಮಳ ಮುಕ್ತಿಕ ಜಾಳಿಗೆಯ ಪೆಟ್ಟಿಗೆಯುಳಾಯಿಸು ಸುರತ್ನಗಳ. ಪರಮಾತ್ಮ ಬರ್ತಾ ಇದ್ದಾನೆ, ಅಲ್ಲಿ ಭಂಡಾರದಲ್ಲಿ ಒಳ್ಳೊಳ್ಳೆ ರತ್ನಗಳನ್ನು ಆಯ್ದು ತಗೊಂಬಾರಪ್ಪ, ತರಿಸು. ಎಲೆ ವಿದುರ ಕೇಳಿ ಸುಯೋಧನನುಳಿಯ ಸಕಲ ಮಹಾಪ್ರಧಾನರು ನಳಿನನಾಭನಿದು ಉಳ್ಳಲಿ ಕೃತಾರ್ಥರಾದವರು. ವಿದುರ, ದುರ್ಯೋಧನ ಮಾತ್ರ ಎದುರ್ಕೊಂಬಕ್ಕೆ ಹೋಗಬಾರ್ದು ಪರಮಾತ್ಮನ.
ಅವನನ್ನು ಎದುರುಗೊಳ್ಳತಕ್ಕಂಥ ಒಂದು ಯೋಗ್ಯತೆ ಅವನಿಗಿಲ್ಲ. ಎಲ್ಲರೂ ಹೋಗಿಬಿಟ್ರು, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ, ಕೃತವರ್ಮ, ಪುಣ್ಯಾತ್ಮರೆಲ್ಲ ಹೋಗಿಬಿಡಲಿ, ಕೃತಾರ್ಥರಾದವರು ಅಲ್ಲಿಗೆ ಹೋಗಲಿ. ಹೊಳಗು ಗುಡಿ ತೋರಣದಲೆಸೆಯಲಿ ಕಲಸ ಕನ್ನಡಿ ಸಹಿತ ನಡೆಯಲಿ ನಳಿನ ವದನೆಯರೆಂದು ನೇಮಿಸಿದನು ಮಹೀಪಾಲ. ಏನು ಕಳಸ ಕನ್ನಡಿ ಅದು ಇದು ತಗೊಂಡು ಆ ಭಗವಂತನ ಬರವಿಗೆ ನಾವು ಸ್ವಾಗತವನ್ನು ಕೋರಬೇಕು. ಸಚರಾಚರ ಜಗತ್ಪತಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಜಗನ್ಯಾಮಕ ಅಖಿಲಾಟಕೋಟಿ ಬ್ರಹ್ಮಾಂಡ ನಾಯಕ ಬರ್ತಾ ಇದ್ದಾನೆ. ಇವತ್ತು ನಾವು ಸುಮ್ಮನೆ ಇರಬೇಕಾ? ಹೊರಡ್ರೆಲ್ಲ ಅಂತ ಆಜ್ಞೆಯನ್ನು ಮಾಡಿದ್ದಾನೆ ಧೃತರಾಷ್ಟ್ರ. ನಗರಿಗಾತನು ಬರಲಿ ಇತ್ಲ ದುರ್ಯೋಧನ ಬರಲಿ, ಅವನು ನೋಡ್ಕೊಂತೀನಿ ಅವನ ಕಥೆ ಏನು ಎಂಬುದನ್ನು. ನಗರಿಗಾತನು ಬರಲಿ ಆದವ ನಗಡುತನ ಔಷಧಿಯ ಬಲ್ಲೆನು. ಅವನು ಪೋಕರಿಗೆ ನಾನು ಔಷಧಿ ಬಲ್ಲೆ, ಅವನು ಅಹಂಕಾರಕ್ಕೆ. ಬಿಗಿದು ಕೆಡಹುವೆನೆಂದು ನುಡಿದನು ಕೌರವರ ರಾಯ. ಅವನು ಬಿಗಿದು ಕೆಡವುದೇ ಇದ್ರೆ ನಾವು ಧೃತರಾಷ್ಟ್ರನ ಮಗನೇ ಅಲ್ಲ ಅಂದುಬಿಟ್ಟ. ಭೀಷ್ಮಾಚಾರ ಪಕ್ಕದಾಗೆ ಇದ್ರೇ ಮುಚ್ಚಬಾಯ್ ಅಂದರು. ಏನು ಬೊಗಳ್ತಿದೀಯ? ಕಾತಿಕೊಂಡನು ಭೀಷ್ಮನೆಲೆ ಕಡುಪಾತಕನೆ ನೀ ಕೃಷ್ಣನನು ಬಿಗಿವಾತನೇ ಬಳಿಕೇನು ಬೆಲ್ಲೆನು ನಿನ್ನ ಸಾಹಸವ. ಏನು ಏನ ಭಗವಂತನ ಕಟ್ತೀಯ? ನಿನಗೆ ಆ ಯೋಗ್ಯತೆ ಇದೆಯಾ? ಏನು ಮಾತಾಡ್ತಿದೀಯ ನೀನು? ಈತ ನುಡಿದಿ ಮಾತ ಹೇಳಲು ಪಾತಕವು ಬಹುದೆಂದು. ಈ ಮಾತು ಹೇಳಿದ್ರಲ್ಲ, ಕೇಳಿದ್ರೆ ಪಾಪ ಬರ್ತದೆ. ಗಂಗಾಜಾತನೋಲಗದಿಂದ ಸರಿದನು ತನ್ನ ಮಂದಿರಕ್ಕೆ. ಆ ಓಲಗದಿಂದ ಅವನ ಮನೆಗೆ ಹೋಗ್ಬಿಟ್ರಂತೆ ಭೀಷ್ಮಾಚಾರ್ಯರು. ಪುರವರಚಿಸಿದ ಹೃದಯದಲ್ಲಿ ಬಿತ್ತರ ಮಿಗಿಲು ಗಂಗೆಯ ಗೌತಮ ಗುರು ವಿದುರ ಶಲ್ಯಾದಿ ಸುಜನರು ಬಂದರಿದಿರಾಗಿ. ಏನು ಸುಮ್ಮನೆ ಹಸ್ತಿನಾವತಿ ನಗರ ಪಳ್ಳ 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 ಹೊಳಿತಾ ಇದೆಯಂತೆ. ಏನು ಆ ದೇವಸ್ಥಾನಗಳು, ಬತೇರಿಗಳು, ಶಿಖರಗಳು, ಅದ್ಭುತವಾಗಿರತಕ್ಕಂಥ ಒಂದು ಶೃಂಗಾರ. ಭಗವಂತನನ್ನು ಸ್ವಾಗತ ಮಾಡೋದಕ್ಕೆ ತರುಣಿಯರು ಕೆಂದಳಿರ ಕಲಶದ ಕರತಳದ ಗರುವಾಯಿಯಲಿ ಪಂಕರುಹನಾಭನನಿದಿರುಗೊಂಡರು ವಿವಿಧ ವಿಭವದಲ್ಲಿ. ಏನು ಸುಮ್ಮನೆ ಕಲಶಗಳು ತುಂಬಿದ ನೀರಿನ ಕಲಶಗಳಿಂದ ನೂರಾರು ಜನ ಹೆಣ್ಮಕ್ಕಳು ಮುತ್ತೈದೆಯರು ಎದುರಾಗಿ ಬರ್ತಾ ಇದ್ದರಂತೆ ಭಗವಂತನನ್ನು ಸ್ವಾಗತ ಮಾಡೋದಕ್ಕೆ. ವರ್ಣಸ್ಥನಿ ಕುಮಾರವ್ಯಾಸ ಏನು ಪದ್ಯರಿ ಇದು ಕೇಳ್ರಿ. ಹೊಳಹುಮಿಗೆ ದೂರದಲ್ಲಿ ಗರುಡನ ಹಳವಿಗೆಯ ಕಂಡ ಕಿಲ ಜನ ಅಂಜುಳಿಯ ನಿಟ್ಟುದು ಬಾಳದಲ್ಲಿ ಪರಿಶುದ್ಧ ಭಾವದಲ್ಲಿ. ದೂರದಲ್ಲಿ ಗರುಡವಾಹನನಾಗಿ ಬರ್ತಾ ಇದ್ದಾನಂತೆ ಪರಮಾತ್ಮ. ಬಂದ 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 ಓದಕ್ಕೆ ಭೂಮಿ ಮೇಲೆ ನಮಸ್ಕಾರ ಮಾಡಿಬಿಟ್ಟಿದಾರಂತೆಲ್ಲ. ನಳಿನನಾಭನ ದಿವ್ಯ ಮೂರ್ತಿಯ ಲಲಿತ ಕಾಂತಿಯ ಕಡಲೊಳಗೆ ನೆರೆ ಮುಳುಗಿದುದು ಪುರಜನದ ಕಣುಮನ ಒಂದು ನಿಮಿಷದಲ್ಲಿ. ಪರಮಾತ್ಮನ ಕರುಣೆಯ ಸಮುದ್ರದಲ್ಲಿ ಎಲ್ಲ ಮುಳುಗಿಬಿಟ್ಟಿದ್ದರಂತೆ. ಯಾರಿಗೂ ಪ್ರಜ್ಞೆ ಇಲ್ಲ. ಎಲ್ಲಿ ನೋಡಿದರೂ ಭಗವಂತ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ, ಬಂದ 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 ಗರುಡ ವಾಹನನಾಗಿ ಬರ್ತಾ ಇದ್ದಾನೆ. ಸೀದಾ ಬಂದಲ್ಲಿಳಿದ. ಮಂದಿ ಮೈಯಿಕ್ಕಿತು. ಎಲ್ಲರೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ಮುರಾಂತಕನಿಂದು ಮನದೋಲವಿನಲಿ ಗಂಗಾನಂದನ ದ್ರೋಣಾದಿಗಳ ನೆತ್ತಿದನು ಕರುಣದಲ್ಲಿ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ, ಕೃತವರ್ಮ ಉದ್ದಕ್ಕೆ ನಮಸ್ಕಾರ ಮಾಡಿದರೆ ಅವರನ್ನು ಅರ್ಧಕ್ಕೆ ನಮಸ್ಕಾರ ಬಿಡಿಸಿ ಎತ್ತಿದನಂತ ಮೇಲಕ್ಕೆ. ಅಪ್ಪ, ಮಂದಿರದ ಸುಕ್ಷೇಮ ಕುಶಲವನಂದು ಕೇಳಿದು ವೀಳಯವನ ಮಂದಿಗಿತ್ತನು ದೇವ ಬಂದನು ಹಸ್ತಿನಾಪುರಿಗೆ. ಅವರಿಗೆಲ್ಲ ವೀಳೆಯವನ್ನು ಕೊಟ್ಟು ಹಸ್ತಿನಾಪುರಿಗೆ ಬಂದಂತೆ. ಮಗಮಗಿಪ ಹೊಂಬಾಳೆಗಳ ರಸವೊಗುವ ಮಧುರ ದ್ರಾಕ್ಷೆಗಳ ನಿಡುಮುಗಿಲ ತುಡುಕುವ ತೆಂಗುಗಳ ನೆರೆಕಾತ ಪನಸುಗಳ ಬಿಗಿದ ಪಣ್ಗೊನೆವಾಳೆಗಳ ಸೊಂಪುಗುವ ಕರ್ಪೂರ ದ್ರುಮ ಉಘದ ಸೊಗಸು ಸೆಳೆದುದು ಮನವನ ಗಜನಗರದು ಪವನದ. ಏನು ಬರ್ತಾ ಇದ್ದರೆ ಆ ಗಜಪುರ ಅಂದರೆ ಹಸ್ತಿನಾವತಿಯ ಒಂದು ಅದ್ಭುತವಾಗಿರತಕ್ಕಂಥ ವರ್ಣನೆ. ಇಲ್ಲಿ ನೋಡಿದರು ತೋಟಗಳು, ಇಲ್ಲಿ ನೋಡಿದರು ವನಾಂತರಗಳು, ಆ ವನಾಂತರದಲ್ಲಿ ಹೂವಿನ ಗಿಡಗಳು, ಆಮೇಲೆ ಹಣ್ಣಿನ ಗಿಡಗಳು, ಚಿಲಿಪಿಲಿ ಅಂತ ಹಾರತಕ್ಕಂಥ ಪಕ್ಷಿಗಳು, ಆಮೇಲೆ ಎಂತೆಂಥವು ತುಡುಕುವ
ತೆಂಗಿನ ಗಿಡಗಳು, ಆಕಾಶವನ್ನು ಮುಟ್ತಕ್ಕಂಥ ತೆಂಗಿನ ಗಿಡಗಳು, ಒಂದ ಎರಡ, ಏನು ಸುಮ್ಮನೆ ಘಮ 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 ವಾಸನೆ, ಸುವಾಸನಯುಕ್ತವಾಗಿರ್ತಕ್ಕಂಥ ಹೂವುಗಳು ಎಲ್ಲ ಕಾಣಿಸ್ತಾ ಇದ್ದಾವಂತೆ. ಅರರೇ ಪಾತಾಳದ ವಿಳಾಸಿನಿಯರಿಗೆ ಚೌಕಿಗೆಯೋ ಹಂಗಿದೆಯಂತೆ ಹಸ್ತಿನಾನಗರ. ಪಾತಾಳದ ಆ ಮಹಾ ರೂಪಸಿಯರಿಗೆ ಇದು ಒಂದು ಮನೆಯೋ, ಸುದುರ್ಗದ ಹಿರಿಯಗಳೋ ಬಲುಗೋಟೆಯೋ ನಿಚ್ಚಣಿಕೆಯೋ ದಿವದ. ಆ ವರ್ಣನೆ ಆ ಹಸ್ತಿನಾವತಿ ನಗರದ್ದು. ಮುರಿ ಮುರಿಯುವ ಹುಲಿಮುಖದ ಹೇಮದ ತರದ ತೆರೆಗಳ ವಜ್ರಮಯ ಬಂಧುರ ಸುವಾಟ ಸ್ಫುಟದಲೆಸೆದುದು ಹಸ್ತಿನಾನಗರ. ಏನು ಹುಲಿಮುಖ, ಚಿರತೆ ಮುಖ, ಇನ್ನೊಂದು ಪ್ರಾಣಿಗಳ ಮುಖ, ಅಲ್ಲೆಲ್ಲ ಆ ಒಂದು ವರ್ಣನೆ, ಕೋಟೆಗಳದು, ಕೊತ್ತಳಗಳದು, ಅವನ್ನೆಲ್ಲ ವರ್ಣಿಸಿದನು ಕುಮಾರವ್ಯಾಸ. ಹೊಗಳು ತೈತಂದ ಸುರರಿಪು ಗಜನಗರವನು ಹೊಕ್ಕನು. ಎಲ್ಲ ಸುಮ್ಮನೆ ಭೇಷ್ ಅಂತ ಹೊಗಳ್ತಾ ಇದ್ದಾನಂತೆ ದುರ್ಯೋಧನನ್ನ. ಎಂಥ ಪ್ರಚಂಡ ಇವನು ದುರ್ಯೋಧನ. ಇನ್ನು ಹೆಂಗೆ ಶೃಂಗಾರವನ್ನು ಮಾಡಿಬಿಟ್ಟು ಹೆಂಗೆ ಕಟ್ಟಿದಾನೆ ಹಸ್ತಿನಾವತಿಯನ್ನು ಅಂತ ಹೇಳಿ ಹೊಗಳಕ್ಕಂತ ಆ ಹಸ್ತಿನಾವತಿ ನಗರವನ್ನು ಹೊಕ್ಕಿದನಂತೆ ಪರಮಾತ್ಮ. ಸುಯೋಧನನ ಗಣಿತ ಐಶ್ವರ್ಯವ ಮಹಾದೇವನು ತನಲುವಿದನಿ. ಅವನ ಐಶ್ವರ್ಯವನ್ನು ಮಹಾದೇವ ಅಂತ ಹೇಳಿಬಿಟ್ಟು ಅವನೇ ದೇವರ ಧ್ಯಾನವನ್ನು ಮಾಡಿ ಹೊಗಳಿದ ಅಂದರೆ ಇನ್ನೆಂಗೆ ಆಶ್ಚರ್ಯ ಇರ್ಬೋದು ಅಲ್ಲಿ ಶೃಂಗಾರ. ಬಿಗಿದ ಬೀದಿಯ ನಯದ ನೆಲೆಗಟ್ಟುಗಳ ಮಣಿಮಯ ಹೇಮದುಪ್ಪರಿಗೆಗಳ ಕೇರಿಗಳೊಳಗೆ ಬರುತ್ತಿದ್ದನು ಮುರಧ್ವಂಸಿ ಬೀದಿಗಳಿಗೆ. ಏನು ಸುಮ್ಮನೆ ವಿಚಿತ್ರವಾದ ಜನ. ಯಾರೋ ಒಬ್ಬನು ಆಫೀಸರು ಅಥವಾ ಇನ್ನೊಬ್ಬ ಮಂತ್ರಿನೋ ಬಂದರೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಜನ ಸೇರ್ತಾರೆ ಅಂದರೆ ಪರಮಾತ್ಮ ಬಂದರೆ ಸೇರಿದಂಗೆ ಇರ್ತಾರೇನ್ರಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬರ್ತಿದ್ದಾನಂತೆ. ಬಂದ, ಏನು ಮಾಡಿದ? ಮಂದದಲ್ಲಿ ಸುಳಿವಾನೆ ಕುದುರೆಯ ಸಂದಣಿಯ ಕೀಳಿಸಿದ ಭೂಮಿ ಪರಂದಣದ ಸಾಲುಗಳ ತೆಕ್ಕೆಯ ಹಳಿಯ ದಾಳುಗಳ. ಏನು ಸುಮ್ಮನೆ ಬಂದೆ ಅಲ್ಲ ಅವನ ಮುಂದೆ ಬೀಳ್ತಿದ್ದಾರಂತೆ ಅಡ್ಡ. ಮಂದಿಯಲ್ಲಿ ಹೊಗಲನಿವ ಉಬ್ಬಸವೆಂದು ಅಂದರೆ ಗಾಳಿ ತೂರಕ್ಕೆ ಜಾಗ ಇಲ್ಲ ಅಂದಾಗ ಅರವಿಂದನಾಭನು ಬಂದನ ಧೃತರಾಷ್ಟ್ರನರ ಮನೆಗೆ. ಅಷ್ಟು ಭಯಂಕರವಾಗಿರ್ತಕ್ಕಂಥ ಜನದಲ್ಲಿ ಅವ್ರನ್ನೆಲ್ಲ ಬಿಡಿಸ್ಕೊಂಡು ಸೀದಾ ಧೃತರಾಷ್ಟ್ರನ ಮನೆಗೆ ಬಂದಂತೆ. ಇದಿರುಗೊಂಡನು ಕಾಣಿಕೆಯ ನಿಕ್ಕಿದನು ಕುಶಲಕ್ಷೇಮವನು ಕೇಳಿದನು ಭಕುತಿಯಲ್ಲಿ ಅರಗಿದನು ಚರಣದಲ್ಲಿ ಧೃತರಾಷ್ಟ್ರ. ಪರಮಾತ್ಮ ಬಂದ ಅಂತಕ್ಕಂಥ ವಿಚಾರವನ್ನು ಕೇಳಿರ್ತಕ್ಕಂಥ ಧೃತರಾಷ್ಟ್ರ ಇದಿರುಗೊಂಡನು, ಎದುರು ಬಂದಿದ್ದಾನಂತೆ. ಕಾಣಿಕೆಯ ನಿಕ್ಕಿದನು, ಕಾಣಿಕೆ ಕೊಟ್ಟಿದ್ದಾನೆ. ಕುಶಲಕ್ಷೇಮವನ್ನು ಕೇಳಿದನು ಭಕುತಿಯಲೆರಗಿದನು ಚರಣದಲ್ಲಿ ಧೃತರಾಷ್ಟ್ರ. ಉದ್ದಕ್ಕೆ ಪರಮಾತ್ಮನ ಕಾಲಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಸದನವನು ಹೊಕ್ಕಂತೆ ನಿಮಿಷಾರ್ಧದಲ್ಲಿ ಕುಳ್ಳಿರ್ದರು ಅನಿವರನು ಕಳುಹಿದನು ಕಾರುಣ್ಯದಲ್ಲಿ ಗದುಗಿನ ವೀರನಾರಾಯಣ. ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತ್ಕೊಂಡು ಯೋಗಕ್ಷೇಮದ ವಿಚಾರವನ್ನು ಮಾತಾಡಿಬಿಟ್ಟು ನಂತರ ಅವ್ರನ್ನೆಲ್ಲರನ್ನ ಅವರವರ ಮನೆಗಳಿಗೆ ಕಳಿಸಿದಂತೆ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಗದುಗಿನ ವೀರನಾರಾಯಣ ಅಂತ ಹೇಳ್ತಾ ಈ ಒಂದು ಸಂಧಿಯನ್ನು ನಾವಿಲ್ಲಿಗೆ ಮುಗಿಸ್ತೀವಿ. ಅಲ್ಲಿಂದ ಮುಂದಕ್ಕೆ ಕೃಷ್ಣ ರಾಯಭಾರ ನಿಜವಾದ ಒಂದು ಅದ್ಭುತವಾಗಿರ್ತಕ್ಕಂಥ ಭಗವಂತನ ಆಟ ಪ್ರಾರಂಭ. ಕೇಳ್ರಿ ಮುಂದೆ ಅದರ ಕಥೆ ಏನು ಅಂತ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.